ಯುಗಾದಿ ಹಬ್ಬದ ಸ್ಪೆಷಲ್ ಏನು ಅಂದ್ರೆ ಒಬ್ಬಟ್ಟು ಮಾಡೋದು, ಬೇಳೆ ಒಬ್ಬಟ್ಟು. ಅಂದ್ರೆ ಇಲ್ಲಿ ತೊಗರಿ ಬೇಳೆ ಒಬ್ಬಟ್ಟು ಮಾಡಿದ್ದೀನಿ, ಕಟ್ಟಿನ ಸಾಂಬಾರ್ ಮಾಡಿದ್ದೀನಿ. ಹಾಗೆ ನಮ್ಮ ಸೈಡು ಮಂಡಕ್ಕಿ ಫೇಮಸ್ ಅಲ್ವಾ? ಹಾಗಾಗಿ ಬ್ರೇಕ್‌ಫಾಸ್ಟ್‌ಗೋಸ್ಕರ ನಾನು ಮಂಡಕ್ಕಿ ಮಾಡಿದ್ದೀನಿ. ಇವತ್ತು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ. ಹೋಳಿಗೆಯನ್ನು ಸಹ ಮಾಡಿರೋದನ್ನು ತೋರಿಸಿದ್ದೀನಿ. ಬೇಕಾದ್ರೆ ರೆಸಿಪಿ ಡೀಟೇಲ್ ಬೇಕಂದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ನೀವು ಅಡುಗೆ ಮಾಡೋದನ್ನ ನೋಡ್ತಾ ನೋಡ್ತಾ ಒಂದು ಒಳ್ಳೆ ಟಾಪಿಕ್ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಗೃಹಿಣಿಯ ಮೌಲ್ಯ ಅಂದ್ರೆ ವ್ಯಾಲ್ಯೂ, ಅಂದ್ರೆ ಡೀಪ್ ಅಂಡ್ ಎಮೋಷನಲ್ ವಿಷಯ ಅನ್ಬೋದು. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಸಿಂಪ್ಲಿ ಹೋಮ್ ಮೇಕರ್ ಖಂಡಿತ ಅಲ್ಲ ಅಲ್ವಾ? ಶಿ ಈಸ್ ದ ಹಾರ್ಟ್ ಆಫ್ ದ ಹೋಮ್ ಅಂತ ಹೇಳ್ಬೋದು. ನಾನು ಇಲ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ, ಅಂದರೆ ಕಣಕ ಅಂತೀವಲ್ಲ, ಇಲ್ಲಿ ಒಂದು ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಅಂದರೆ ಅದು ಆಪ್ಷನಲ್. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಅದನ್ನು ನೋಡ್ಕೊಂಡು ನೀರು ಹಾಕಬೇಕು. ಒಂದೇ ಸಲ ನೀರು ಹಾಕಬಾರ್ದು, ನೋಡ್ಕೊಂಡು ನೀರು ಹಾಕ್ತಾ ಹಾಕ್ತಾ ಅದನ್ನು ಕಲಸಿ ಸೈಡಲ್ಲಿ ಎತ್ತಿಡಬೇಕು. ಅದು ಚೆನ್ನಾಗಿ 1 ಅವರ್ ಆದರೂ ಚೆನ್ನಾಗಿ ಅದು ನೆಂದಿರಬೇಕು. ಈ ಕಡೆ ನಾನಿಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಅವಳು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏಳ್ತಾಳೆ. ಅಂದರೆ ಎಲ್ರಿಗಿಂತ ಬೇಗ ಎದ್ದು ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾಳಲ್ವಾ? ಅಂದರೆ ಅಡಿಗೆ ಕೆಲಸ ಆಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋರಿದಿರ್ಬೋದು, ಅಥವಾ ಹಸ್ಬೆಂಡು, ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್, ಅತ್ತೆ, ಮಾವ ಎಲ್ರನ್ನೂ ಚೆನ್ನಾಗಿ ನೋಡ್ಕೊತಾಳೆ. ಇವರೆಲ್ಲರನ್ನು ಸ್ಮೈಲ್ ಮಾಡ್ತಾ ಮಾಡ್ತಾ ಮ್ಯಾನೇಜ್ ಮಾಡ್ತಾಳಲ್ವಾ? ನಾನಿಲ್ಲಿ ಬೇಳೆಯನ್ನ ಬೆಂದಿದೆ ಆಲ್ರೆಡಿ. ಇಲ್ಲಿ ಬಸ್ಕೊಳ್ತಾ ಇದ್ದೀನಿ. ಅದೇನು ಕಟ್ಟು ಬರುತ್ತಲ್ಲ ಅದನ್ನೇ ನಾನು ಮುಂದೆ ಕಟ್ಟಿನ ಸಾಂಬಾರು ತೋರಿಸ್ತೀನಿ. ನಿಮಗೆ ಪೂರ್ತಿ ಡೀಟೇಲ್ ಆಗಿ ಎಷ್ಟೆಷ್ಟು ಮೆಜರ್ಮೆಂಟ್ ಅಂತ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಬರೋಂಥ ಹಬ್ಬಗಳಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಮತ್ತೆ ಗೃಹಿಣಿಯ ಮೌಲ್ಯವನ್ನು ಮುಂದುವರಿಸೋಣ. ಮತ್ತು ಅವಳಿಗೆ ಗೃಹಿಣಿ ಕೆಲಸ ನಾಟ್ ಈಸಿ ಅಲ್ವಾ? ಆ್ಯಕ್ಚುಲಿ ಇಟ್ ಈಸ್ ಅ ಫುಲ್ ಟೈಮ್ ಜಾಬ್ ಅಂತ ಹೇಳ್ಬೋದು ಅಲ್ವಾ? ಬೆಳಗ್ಗಿಂದ ರಾತ್ರಿ ತನಕ ಫುಲ್ ಟೈಮ್ ಜಾಬ್ ಅನ್ಬೋದು. ಇದು ಅವಳ ಗೃಹಿಣಿ ಕೆಲಸಕ್ಕೆ ಟೈಮ್ ಅಂತಾನೇ ಇಲ್ಲ, ಹಾಲಿಡೇಸ್ ಅಂತನೂ ಇಲ್ಲ, ಆಮೇಲೆ ಸ್ಯಾಲ್ರಿ ಅಂತೂ ಇಲ್ವೇ ಇಲ್ಲ ಅಲ್ವಾ? ಸ್ಯಾಲ್ರಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಎಷ್ಟೊಂದು ಈಗ ಪಾತ್ರೆ ತೊಳೆಯೋರಿಗೆ, ಮನೆ ಕಸ ಗುಡಿಸಿ ನೆಲ ಒರೆಸೋರಿಗೆಲ್ಲ ಈ ಥರ ಸ್ಯಾಲ್ರಿ ಎಲ್ಲ ಇರುತ್ತಲ್ಲ, ಕೆಲವರು ಕೊಡ್ತಾರೆ, ಕೆಲವರು ಇಲ್ಲ. ಅದೇ ಗೃಹಿಣಿಗೆ ಕೊಡ್ತಾರಾ? ಇಲ್ಲ, ಖಂಡಿತ ಇಲ್ಲ ಅಲ್ವಾ? ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಬೆಲ್ಲವನ್ನ ಹಾಕಿದ್ದೀನಿ. ಅದು ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು. ಇಲ್ಲಿ ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಬೇಕು, ಹಂಗಾದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತವೆ. ಇನ್ ಕೇಸ್ ಏನಾದ್ರು ಹೋಳಿಗೆ ಉಳಿದ್ರೆ ತಿರುಗಿ ಮಾರನೇ ದಿನನೂ ಸಹ ತುಂಬಾ ಚೆನ್ನಾಗಿರ್ತವೆ. ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದ್ರೆ ಗೃಹಿಣಿ ಅವಳು ಏನಂದ್ರೆ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ್ರುನು, ರಾತ್ರಿ ತನಕ ಕೆಲಸ ಮಾಡಿದ್ರುನು ಅವಳಿಗೆ ರೆಸ್ಟ್ ಅನ್ನೋದೇ ಇರಲ್ಲ. ಅದಾಗಿ ಅವಳು ಮಧ್ಯದಲ್ಲೇ ಸ್ವಲ್ಪ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ಯಾರು ರೆಸ್ಟ್ ತಗೊಳ್ಳಿ ಅಂತ ಯಾರು ಹೇಳಲ್ಲಲ್ವಾ? ಈ ಕೆಲಸ ಮಾಡೋರ್ಗಾರು ಹೊರಗಡೆ ಆದ್ರೆ ಬ್ರೇಕ್ ಅಂತ ಸಿಗುತ್ತೆ. ಆದ್ರೆ ಗೃಹಿಣಿಗೆ ಅದು ಯಾವ ಥರನೂ ಬ್ರೇಕ್ ಸಿಗಲ್ಲ. 3 ಟೈಮ್ಸ್ ಆದ್ರೂ ಅಡುಗೆ ಮಾಡಬೇಕು, ಮತ್ತು ಕ್ಲೀನಿಂಗ್ ಕೆಲಸ ಇರುತ್ತೆ, ಮತ್ತೆ ಬಟ್ಟೆ, ಈ ಥರ ಎಲ್ಲ ತುಂಬಾ ಕೆಲಸಗಳು ಇರ್ತವೆ ಅಲ್ವಾ? ಹಾಗಾಗಿ ಅವಳಿಗೆ ರೆಸ್ಟ್ ಅನ್ನೋದೇ ಇಲ್ಲ ಗೃಹಿಣಿಗೆ. ಮತ್ತೆ ಅವಳಿಗೆ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಗೃಹಿಣಿ ಆ ಫೀಲಿಂಗ್ ಇರುತ್ತೆ ಅವಳಿಗೆ. ನಾನು ಎಲ್ಲ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು, ಮುಂದೆ ಮಕ್ಕಳು ಫ್ಯೂಚರ್ ಎಲ್ಲ ನಾನು ಚೆನ್ನಾಗಿ ಇದನ್ನ ಮಾಡಬೇಕು ಅಂತ ಆ ಥರ ಜವಾಬ್ದಾರಿ ಇರೋದ್ರಿಂದ ಅವಳಿಗೆ ಆ ಥರ ಫೀಲಿಂಗ್ಸ್ ಇರುತ್ತೆ. ಬೆಳಗಿಂದ ಕೆಲಸ ಮಾಡ್ತಾಳೆ. ಮಧ್ಯದಲ್ಲೇ ನಾನು ವೆಜಲ್ಸನ್ನು ಅವಾಗವಾಗ ತೊಳ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬ್ರೇಕ್‌ಫಾಸ್ಟ್ ಮಂಡಕ್ಕಿದು ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು, ಅವಳು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರೂ ಗೃಹಿಣಿ ಅಪ್ರಿಷಿಯೇಷನ್ ಇರೋದಿಲ್ಲ. ಅಂದರೆ ಅಪ್ರಿಷಿಯೇಟ್ ಕೊಡಲ್ಲ ಯಾರುವ. ನೀನು ಮಾಡಿದೀಯಾ ಬಿಡು ಅಂತ ಯಾರು ಹೇಳಲ್ಲ. ಕೆಲವ್ರು ಅರ್ಥ ಮಾಡ್ಕೊಂಡು ಹೇಳ್ಬೋದು. ಇನ್ ಕೇಸ್ ಆಲ್ಮೋಸ್ಟ್ ಯಾರು ಹೇಳಲ್ಲ ಮೆಜಾರಿಟಿ ಅಂತ ನನಗನ್ಸುತ್ತೆ. ಕೆಲವ್ರು ಚೆನ್ನಾಗಿ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡಿರೋರು ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತಾ ಇದೀಯ ಏನೋ ಒಂದು ಸ್ವಲ್ಪ ಹೇಳ್ತಿರ್ತಾರೆ. ಹಾಗಾಗಿ ನಾವೆಲ್ಲರೂ ಒಂದು ಸ್ಮಾಲ್ ಹ್ಯಾಬಿಟ್ ಡೆವಲಪ್ ಮಾಡ್ಕೋಬೇಕು. ಏನು ಗೊತ್ತಾ?
ಡೈಲಿ ಬೆಳಗಿಂದ ಸಂಜೆ ರಾತ್ರಿ ತನಕ ಮಕ್ಕಳಿಗೋಸ್ಕರ, ಹಸ್ಬೆಂಡ್‌ಗೋಸ್ಕರ ಎಲ್ಲ ಮಹಿಳೆ ಮನೆಯಲ್ಲೇ ದುಡಿತಾಳೆ ಅನ್ಕೋಬೋದ ಕೆಲಸನೇ ಅಲ್ವಾ? ಅದಕ್ಕೆ ನಾವು ಒಂದು ಥ್ಯಾಂಕ್ ಯೂನಾದ್ರೂ ಹೇಳ್ಲೇಬೇಕು. ನಾನು ಒಬ್ಬ ಗೃಹಿಣಿಯಾಗಿ ಇನ್ನೊಬ್ಬ ಗೃಹಿಣಿ ಬಗ್ಗೆ ನನಗೂ ತುಂಬ ಹೆಮ್ಮೆ ಇದೆ. ಹಾಗಾಗಿ ಅಟ್‌ಲೀಸ್ಟ್ ಏನು ಬೇಡ ಅವಳಿಗೊಂದು ಥ್ಯಾಂಕ್ ಯೂ ಹೇಳ್ಬಿಟ್ರೆ ಅವಳಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಲ್ವಾ? ಹೌದು ನಮಗೆ ಬೆಳಗಿಂದ ಇಲ್ಲಿ ತನಕ ಎಲ್ಲ ಏನೇನು ಅವಶ್ಯಕತೆಗಳನ್ನು ಪೂರೈಸಿದ್ಯಾ ನಿನಗೊಂದು ಥ್ಯಾಂಕ್ ಯೂ ಹೇಳಲೇಬೇಕು ಅಂತ ಅದನ್ನಾದ್ರೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಳಿಗೂ ತುಂಬಾ ಖುಷಿಯಾಗುತ್ತೆ ಅಲ್ವಾ? ಈ ಕಠಿಣ ಸಾಂಬಾರ್ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ರೆಡಿ ಆಗಿದೆ. ಇದನ್ನ ಹಾಕಿ ಒಂದ್ ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಉಪ್ಪಾಕಿ ಕುದಿಸ್ಬಿಟ್ರೆ ಇದು ಒಗ್ಗರಣೆನು ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಒಗ್ಗರಣೆನು ಸಹ ಕೊಡ್ಬೋದು. ಹಾಗೇನೆ ಕುದಿಸಿ ಒಂದ್ ಸ್ವಲ್ಪ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಇದನ್ನ ಹಾಕ್ಬೋದು. ಬೆಲ್ಲನು ಸಹ ಹಾಕ್ಬೋದು. ಹಾಕ್ತಾರೆ ಬೆಲ್ಲನು. ಅಲ್ವಾ? ಈ ತರ ಒಂದು ನಾವು ಥ್ಯಾಂಕ್ ಯೂ ಹೇಳೋದ್ರಾಗೆ ತಪ್ಪೇನಿದೆ? ನಿಮಗೇನ್ ಅನ್ಸುತ್ತೆ? ಕಮೆಂಟಲ್ಲಿ ತಿಳಿಸಿ. ಎಂದಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ, ಗೃಹಿಣಿಯರು ಎಂದಾದ್ರೂ ಒಂದು ದಿನ ಹುಷಾರಿಲ್ಲ, ಜ್ವರ ಬಂತು ಅಂತ ಮಲಗಿದಾಗ ಆ ಮನೆ ಎಷ್ಟು ಅಸ್ತವ್ಯಸ್ತವಾಗುತ್ತದೆ ಅಲ್ವಾ? ಆ ಕ್ಲೀನಿಂಗ್ ಕೆಲ್ಸ, ಅಲ್ಲೆಂದಲ್ಲೇ ಚಿಕ್ಕ ಮಕ್ಳಿದ್ರೆ ಬಟ್ಟೆಗಳು, ಅಲ್ಲೆಂದಲ್ಲೇ ಕಿಚನ್ನಲ್ಲಿ ಪಾತ್ರೆಗಳಾಗಿರ್ಬೋದು, ಹಾಗೆ ಇರುತ್ತೆ ಅಲ್ವಾ? ಅದನ್ನ ಕ್ಲೀನ್ ಮಾಡಕ್ ಮತ್ತು ನಾವೇ ಹುಷಾರೇ ಇಲ್ಲದ್ರು ತಾನೇ ಅದ್ರಲ್ಲೇ ಸುಧಾರಿಸ್ಕೊಂಡು ಗೃಹಿಣಿ ಮತ್ತೆ ಅಡಿಗೆ ಮನೆಗೆ ಬರ್ತಾಳೆ. ಹಾಗಾದ್ರೂ ನಾವು ಗೃಹಿಣಿಯ ಮೌಲ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಗೃಹಿಣಿ ವ್ಯಾಲ್ಯೂ ಎಷ್ಟಿದೆ ಅಂತ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಎಲ್ರೂ ಅರ್ಥ ಮಾಡ್ಕೋಬೇಕು ಅಲ್ವಾ? ಹಾಗಾಗಿ ತುಂಬಾನೇ ನಾವು ಗೃಹಿಣಿಯರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಮುಖ್ಯವಾಗಿ ಅಂತ ನನ್ನ ಪ್ರಕಾರ ಅಂತ ಅನ್ಸುತ್ತೆ. ಗೃಹಿಣಿ ಅಂದ್ರೆ ಒಂಥರ ಪೇಶನ್ಸ್, ತಾಳ್ಮೆ. ಗೃಹಿಣಿ ಎಷ್ಟೊಂದು ತಾಳ್ಮೆಯಿಂದ ಇರ್ತಾಳೆ. ಮನೆ ಕೆಲವರು ಎಲ್ರೂ ಸಪೋರ್ಟ್ ಮಾಡಲ್ಲ ಅಲ್ವಾ? ಕೆಲವರು ಮಾತಾಡೋರು ಇರ್ತಾರೆ. ಹಾಗಾಗಿ ಆಕೆಗೆ ತಾಳ್ಮೆಯಿಂದ ಎಲ್ಲರನ್ನೂ ನಿಭಾಯಿಸ್ಲೇಬೇಕಾದ ಅನಿವಾರ್ಯ ಕೂಡ ಅವಳದ್ದು. ಹಾಗಾಗಿ ತುಂಬಾನೇ ನಿಭಾಯಿಸ್ತಾಳೆ. ಆದ್ರೆ ಇವತ್ತಿನ ಗೃಹಿಣಿಯರಿಗೆ ಸೆಲ್ಫ್ ಕೇರ್ ಅನ್ನೋದಿರ್ಬೇಕು, ಸೆಲ್ಫ್ ಲವ್ ಇರ್ಬೇಕು, ಹಾಗೆ ಸೆಲ್ಫ್ ಬಿಲೀಫ್ ಇರ್ಬೇಕು ಕೂಡ. ಅಂದ್ರೆ ಇವತ್ತಿನ ಈ ಮಾಡ್ರನ್ ಈ ವರ್ಲ್ಡಲ್ಲಿ ಅನೇಕ ಗೃಹಿಣಿಯರು ತುಂಬಾ ಫಾರ್ವರ್ಡ್ ಆಗ್ತಿದ್ದಾರೆ. ಎಲ್ರೂ ಆಗ್ತಾ ಇಲ್ಲ. ಬಟ್ ಕೆಲವ್ರು ಆಗ್ತಾ ಇದ್ದಾರೆ. ಸ್ಮಾಲ್ ಬಿಸಿನೆಸ್ ಮಾಡ್ತಿದ್ದಾರೆ. ಸ್ಮಾಲ್ ಬಿಸಿನೆಸ್ ಮಾಡಿ ದೊಡ್ಡ ಎಂಟರ್‌ಪ್ರೆನರ್ ಆಗಿದ್ದಾರೆ. ಯೂಟ್ಯೂಬ್ ರನ್ನಿಂಗ್ ಅಂದ್ರೆ ಯೂಟ್ಯೂಬ್ ಚಾನಲ್ ರನ್ನಿಂಗ್ ಮಾಡ್ತಿದ್ದಾರೆ, ನಡೆಸ್ತಿದ್ದಾರೆ. ಹೊಸ ಲರ್ನಿಂಗ್ ಏನಾದ್ರು ಸ್ಕಿಲ್ಸ್ ಕಲಿತಾ ಇದ್ದಾರೆ. ಈಗ ಟೈಲರಿಂಗು ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಆನ್‌ಲೈನ್‌ನಲ್ಲಿ ತುಂಬಾ ಚೆನ್ನಾಗಿ ಈಸಿಯಾಗಿ ಕಲಿಬೋದು. ತುಂಬಾ ಚೆನ್ನಾಗಿ ವಿಡಿಯೋಸ್‌ಗಳೆಲ್ಲ ಬರ್ತಾ ಇದಾವೆ. ಆಲ್ಮೋಸ್ಟ್ ಎಲ್ರು ಇವಾಗ ಗೃಹಿಣಿಯರು ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ತಿದ್ದಾರೆ. ಇವೆಲ್ಲವನ್ನು ನಾನು ಕಲಿಬಹುದು ಎಂಬ ಒಂದು ಕಾನ್ಫಿಡೆನ್ಸ್ ಇರ್ಬೇಕು. ನಾನು ಕಲಿತೀನಿ, ನಾನು ಕೂಡ ಕಲಿಬಹುದು ಅಂತ ಪ್ರತಿಯೊಬ್ಬ ಗೃಹಿಣಿಗೆ ಇರ್ಬೇಕು. ಬರೇ ಒಂದು ಅಡಿಗೆ ಮನೆಯಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಬರೀ ಅಡಿಗೆ ಮನೆಗೆ ಸೀಮಿತ ಆಗ್ಬಾರ್ದು. ಆದಷ್ಟು ನಾವು ಸಹ ಆನ್‌ಲೈನ್‌ನಲ್ಲಿ ಏನಾದ್ರು ಈ ತರ ವಿಡಿಯೋಸ್‌ಗಳನ್ನು ನೋಡೋದ್ರಿಂದ ಮೋಟಿವೇಟ್ ಆಗಿ ಏನಾದ್ರು ಒಂದ್ ಸ್ವಲ್ಪನು ಕಲಿಬಹುದು ಅಲ್ವಾ? ಏನಂತೀರಾ? ಫೈನಲಿ ಹೇಳ್ಬೇಕಂದ್ರೆ ನೋಡಿ ನಾನು ಹೋಳಿಗೆ ಎಲ್ಲ ನಮ್ದು ಇದು ಹಿಟ್ಟಿನ ಹೋಳಿಗೆ, ಎಣ್ಣೆ ಹೋಳಿಗೆ ಖಂಡಿತ ಅಲ್ಲ ಇದು. ಹಿಟ್ಟಿನ ಹೋಳಿಗೆ ಅಂತೇಳಿ ಹಿಟ್ಟಾಕಿ ಉತ್ಕೊಳ್ಳೋದು. ಇದು ರಾಗಿಯಿಂದ ಮಾಡಿದಂತಹ ಹಿಟ್ಟಿದು. ಅದನ್ನ ಬೇಕಾದ್ರೆ ಇನ್ನೊಂದ್ ದಿನ ಡೀಟೇಲ್ ಆಗಿ ಹೇಳ್ತೀನಿ. ವಡ್ರಾಗಿ ಹಿಟ್ಟು ಅಂತೇಳಿ ಮಾಡ್ಕೊಂಡಿರ್ತೀವಿ. ಅದರಿಂದ ನಾವು ಈ ಉದ್ದಿ ಹಾಕ್ತಾ ಇರ್ತೀವಿ. ಆಲ್ಮೋಸ್ಟ್ ನಮ್ ಕಡೆ ಕೆಲವ್ರು ಮಾಡ್ತಾರೆ ಎಣ್ಣೆ ಹೋಳಿಗೆ, ನನಗ್ ಬರೋದಿಲ್ಲ. ನಾನು ಟ್ರೈ ಮಾಡಿದಾಗ ಖಂಡಿತ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಫೈನಲಿ ಹೇಳ್ಬೇಕಂದ್ರೆ ಗೃಹಿಣಿ ಅಂದ್ರೆ ಸಿಂಪಲ್ ಪದನೇ ಅಲ್ಲ. ಪವರ್‌ಫುಲ್ ರೋಲ್ ಅನ್ಬೋದು. ಅಂದ್ರೆ ತುಂಬಾ ಎಲ್ಲಾ ರೋಲ್ ಮಾಡ್ತಾಳೆ ನೋಡಿ. ಒಬ್ಬ ಗೃಹಿಣಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ, ಟೀಚರ್ ಆಗ್ತಾಳೆ, ಡಾಕ್ಟರ್ ಸಹ ಆಗಿದ್ದಾರೆ. ಎಷ್ಟು ಗೃಹಿಣಿ ಎಲ್ಲವನ್ನೂ ಮಾಡ್ಬೇಕು. ಮತ್ತು ಅವರು ಏನೇ ಹೊರಗಡೆ ಕೆಲಸ ಮಾಡಿ ಬಂದ್ರು, ಆಫೀಸಲ್ಲಿ ಕೆಲಸ ಮಾಡಿ ಬಂದ್ರು, ಮತ್ತು ಗೃಹಿಣಿಯ ಪಾತ್ರವನ್ನ ನಿಭಾಯಿಸಲೇಬೇಕಲ್ವಾ? ಶಿ ಈಸ್ ದ ಸ್ಟ್ರೆಂತ್ ಬಿಹೈಂಡ್ ಎವ್ರಿ ಸಕ್ಸಸ್‌ಫುಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಒಬ್ಬ ಗೃಹಿಣಿ. ಸೊ ನಾವು ಗೃಹಿಣಿಯ ಈ ಮೌಲ್ಯವನ್ನು ಗೌರವಿಸಬೇಕು. ಅವಳಿಗೆ ಅಪ್ರಿಶಿಯೇಟ್ ಮಾಡಬೇಕು. ಸಪೋರ್ಟ್ ಮಾಡಬೇಕು ಮನೆಯವರೆಲ್ಲ. ಏನಾದರೂ ಒಂದು ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಲೇಬೇಕು ನಾವು. ಅಪ್ರಿಶಿಯೇಟ್ ಮಾಡಲೇಬೇಕು. ಹಾಗಾಗಿ ಕೊನೆಗೆ ನಾವು ಅಟ್‌ಲೀಸ್ಟ್ ಏನೂ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಥ್ಯಾಂಕ್ ಯೂ ಅಂತ ಹೇಳೋದಂತೂ ಖಂಡಿತ ಮರಿಬಾರ್ದು.
ಎಷ್ಟೊಂದು ಬೆಳಗಿಂದ ರಾತ್ರಿ ತನಕ ನಮಗೋಸ್ಕರ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ. ಇದನ್ನಾದರೂ ನಾವು ಒಂದು ಒಳ್ಳೆಯ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಮತ್ತೆ ಈ ಗೃಹಿಣಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾಲದು ಎಷ್ಟು ಒಂದೇ ಒಂದು 2 ಅಥವಾ ಪದಗಳಲ್ಲಿ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೃಹಿಣಿಯ ಪಾತ್ರ ತುಂಬಾ ಮಹತ್ವದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೇನಂತೀರಾ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದ್ರ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇನ್ನೂ ಸ್ವಲ್ಪ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ನಿಜನಾ ಹೌದಾ ಅಂತೇಳಿ. ಒಬ್ಬಟ್ಟು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.